ಚಿತ್ತಾಪುರದಲ್ಲಿ RSSನ ಸಂಘ ಶತಾಬ್ದಿಯ ಪಥಸಂಚಲನವನ್ನು ಮಾಡಲೇಬೇಕು ಅಂತ RSS ನಿರ್ಧಾರ ಮಾಡಿದೆ. ಆದರೆ ಪ್ರಿಯಾಂಕರ್ಗೆ RSSಗೆ ನಿರಂತರವಾಗಿ ಸವಾಲನ್ನು ಹಾಕಿದ್ದಾರೆ. ಈ ಒಂದು ಪ್ರಕರಣ ಆತ ಕೋರ್ಟ್ ಮೆಟ್ಟಿಲು ಕೂಡ ಹೇಳಿದೆ. ಇದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಾಂತಿ ಸಭೆಯನ್ನು ಮಾಡೋದಕ್ಕೆ ನಿರ್ದೇಶನ ಕೂಡ ಇದೆ. ಇದೆಲ್ಲದರ ನಡುವೆ ಸವಾಲು ಪ್ರತಿ ಸವಾಲು ಎಲ್ಲವೂ ಕೂಡ ಜೋರಾಗಿದೆ. ಅತ್ತ ಕಲ್ಲಡ್ಕ ಪ್ರಭಾಕರ್ ಭಟ್ ಚಿತ್ತಾಪುರದಲ್ಲಿ ನಾವು ಕಾರ್ಯಕ್ರಮ ಮಾಡೇ ಮಾಡ್ತೀವಿ ಅಂತ ಮತ್ತೊಮ್ಮೆ ಚಾಲೆಂಜ್ ಮಾಡಿದ್ದಾರೆ. ಕೋರ್ಟ್ ಹೇಳಿದ್ರೆ ಹಾಗೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ, ನೀವರಿಗೆ ಅನುಮತಿ ಕೊಡಿ. ಅದನ್ನು ಹೊಡೆದು ನಿಲ್ಲಿಸಲಿಕ್ಕೆ ಆಗುತ್ತಾ? ಇನ್ನೂ ದುಪ್ಪಟ್ಟ ರೀತಿಯಲ್ಲಿ ನಾವು ಭವ್ಯವಾಗಿರ್ತಕ್ಕಂಥ ಪಥಸಂಚಲನವನ್ನ ಮಾಡೇ ಮಾಡ್ತೀವಿ. ಎಲ್ಲ ಸಂದರ್ಭದಲ್ಲಿ ರಕ್ಷಣೆಗೆ ಹೋದದ್ದು RSSನವರೇ. ಸ್ವಾತಂತ್ರ್ಯ ಹೋರಾಟಕ್ಕೆ ಯಾಕೆ ಭಾಗವಹಿಸಲಿಲ್ಲ ಅವರು? RSSಗೆ ಅಂಕುಶ ಹಾಕಿರೋದು ರಾಜ್ಯದಲ್ಲಿ ದೊಡ್ಡ ಸಮರಕ್ಕೆ ಕಾರಣವಾಗಿದೆ. ಸರ್ಕಾರದ ನಡೆಯನ್ನೇ ಖಂಡಿಸಿ RSS ಕೆಂಡ ಕಾರ್ತಿದೆ. ಸಚಿವ ಪ್ರಿಯಾಂಕರ್ಗೆ ಕ್ಷೇತ್ರ ಚಿತ್ತಾಪುರದಲ್ಲಿನ ಪಥಸಂಚಲನ ಹೈ ಡ್ರಾಮಕ್ಕೂ ಕಾರಣವಾಗ್ತಿದೆ. ನವೆಂಬರ್ 2ರಂದು ಪಥಸಂಚಲನಕ್ಕೆ RSS ಸಜ್ಜಾಗಿದ್ರೆ ಇದೇ ವಿವಾದ ಹೈಕೋರ್ಟ್ ಮೆಟ್ಟಿಲೇರಿದೆ. ಅಕ್ಟೋಬರ್ 28ರಂದು ಶಾಂತಿ ಸಭೆ ನಡೆಸಿ ಅಕ್ಟೋಬರ್ 30ರಂದು ವರದಿ ಸಲ್ಲಿಸಲು ಕೋರ್ಟ್ ಈಗಾಗಲೇ ಆದೇಶಿಸಿದೆ. ಹೀಗಾಗಿ ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆ ನಡೆಸಲು ಜಿಲ್ಲಾಡಳಿತ ಸಿದ್ಧತೆ ನಡೆಸಿದೆ. ಚಿತ್ತಾಪುರದಲ್ಲಿ ಮುಂದಿನ ತಿಂಗಳು ಪಥಸಂಚಲನ ನಡೆಯುತ್ತೆ. ನಿಲ್ಲಿಸೋಕಾಗೋದಿಲ್ಲ ಅಂತ RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಗುಡುಗಿದ್ದಾರೆ. ಕೋರ್ಟ್ ಹೇಳಿದ್ರೆ ಹಾಗೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ, ನೀವರಿಗೆ ಅನುಮತಿ ಕೊಡಿ ಅಂತ. ಮುಂದಿನ ತಿಂಗಳ 2ನೇ ತಾರೀಕಿಗೆ ಚಿತ್ತಾಪುರದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೆ ನಮ್ಮ ಸಂಘದ ಪಥಸಂಚಲನ ನಡೆಯೋದಿದೆ. ಅದನ್ನು ಹೊಡೆದು ನಿಲ್ಲಿಸಲಿಕ್ಕೆ ಆಗುತ್ತಾ? ದೇಶವನ್ನು ರಕ್ಷಣೆ ಮಾಡಿದಂತ ಯಾವುದೇ ಹಂತದಲ್ಲಿ ನೀವು ನೋಡಿ, ಏನಾದ್ರು ಸಮಸ್ಯೆ ಆದ್ರೆ, ನೆರೆ ಬಂದ್ರೆ, ಅಲ್ಲಿ ಎಲ್ಲ ಸಂದರ್ಭದಲ್ಲಿ ರಕ್ಷಣೆಗೆ ಹೋದದ್ದು RSSನವರೇ. ಮಲ್ಲಿಕಾರ್ಜುನ ಖರ್ಗೆ ಅವರೇ ಅವರ ಹಿರಿಯರನ್ನು ಹೈದರಾಬಾದಿನ ರಜಾಕಾರ್ ಅಂತ ಹೇಳುವಂತ ಮುಸಲ್ಮಾನರು ಅವರ ಕುಟುಂಬವನ್ನೇ ನಾಶ ಮಾಡಿದ್ದಾರೆ. ಕೇಳಿ ಹೌದಲ್ವಾ ಅಂತ ಇವರಿಗೆ ಮರ್ತೋಗಿದೆ. ಇವರಿಗೆ ಗುರುಮಠಕಲ್ನಲ್ಲಿ ಅವಕಾಶ ಕೊಡದಿದ್ದಕ್ಕೆ RSS ಸೆಡ್ಡು. ಇತ್ತ ರಾಜ್ಯ ಸರ್ಕಾರಕ್ಕೆ ಸೆಡ್ಡು ಹೊಡೆದು ಯಾದಗಿರಿ ಜಿಲ್ಲೆಯ ಗುರುಮಠಕಲ್ನಲ್ಲಿ RSS ಪರೇಡ್ಗೆ ಸಜ್ಜಾಗಿದ್ರು. ಬ್ಯಾನರ್ ಅಳವಡಿಕೆ ಸೇರಿದಂತೆ ಅಗತ್ಯ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಜಿಲ್ಲಾಡಳಿತ RSSಗೆ ಬಿಗ್ ಶಾಕ್ ನೀಡಿದೆ. ಆದ್ರೆ ಸರ್ಕಾರಕ್ಕೆ ಸೆಡ್ಡು ಹೊಡೆದಿರೋ ಹಿಂದೂ ಮುಖಂಡ ಬೇರೆ ದಿನಾಂಕ ನಿಗದಿ ಮಾಡಿ ಪಥಸಂಚಲನ ಮಾಡೇ ಮಾಡ್ತೀವಿ ಅಂತಿದ್ದಾರೆ. ತಹಸೀಲ್ದಾರ್ ಅವರ ತಡ ಮಾಡುವಂತ ಒಂದು ಕಾರಣದಿಂದಾಗಿ ಅಥವಾ ಜಿಲ್ಲಾಧಿಕಾರಿಗಳು ಪರ್ಮಿಷನ್ ಕೊಡ್ಲಿಕ್ಕೆ ವಿಳಂಬ ಮಾಡುವುದರ ಒಂದು ಹಿನ್ನೆಲೆ ಏನಪ್ಪಾ ಅಂತಂದ್ರೆ, ನಾವು ಕಂಡ್ಕೊಂಡಿರ್ತಕ್ಕಂಥದ್ದು, ನಮ್ಗೆ ಅನಿಸಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಕಾಣದ ಕೈಗಳು, ಈ ಸರ್ಕಾರದ ಕೈಗಳು ಅಥವಾ ಒತ್ತಡ ಇದೆ ಅನ್ನುವಂಥದ್ದನ್ನ ನಾವು ಅನ್ಕೊಂಡಿದೀವಿ. ಹಾಗಾಗಿ ಡೆಫಿನೆಟ್ಲಿ ಈ ಸಂದರ್ಭದಲ್ಲಿ ಹೇಳ್ತೀವಿ, ಇನ್ನೂ ದುಪ್ಪಟ್ಟ ರೀತಿಯಲ್ಲಿ ನಾವು ಗುರುಮಠಕಲ್ ಪಟ್ಟಣದಲ್ಲಿ ಭವ್ಯವಾಗಿರ್ತಕ್ಕಂಥ ಪಥಸಂಚಲನವನ್ನ ಮಾಡೇ ಮಾಡ್ತೀವಿ. RSS ಪರೇಡ್ನಲ್ಲಿ ನಾವೆಲ್ಲ ಭಾಗಿಯಾಗ್ತೀವಿ ಅಂತ ಸಂಸದ ಬೊಮ್ಮಾಯಿ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ MB ಪಾಟೀಲ್ ಯಾರೇ ಆಗ್ಲಿ ಅನುಮತಿ ಕಡ್ಡಾಯ ಅಂದ್ರು. ಅಲ್ರಿ, ಅದರಿಂದ ದೂರ ಉಳಿಯೋ ಪ್ರಶ್ನೆನೇ ಇಲ್ಲ. RSS ಕಾರ್ಯಕ್ರಮಗಳ ನಾವೆಲ್ಲದರಲ್ಲೂ ಭಾಗಿಯಾಗೇ ಆಗ್ತೇವೆ, ಇದರಿಗೂ ಭಾಗಿಯಾಗ್ತೇವೆ. ನೋಡಿ, ಸರ್ಕಾರ ನೋಡಿ, ಸುಮ್ಮನೆ ಹೇಳ್ತೀನಿ, ಸರ್ಕಾರ ಮಾಡಿದಂಥ ಹಳೆ ಕಾನೂನು ಏನಿದ್ದಾವೆ, ಈಗಾಗಲೇ ಯಾವುದೇ ಕಾರ್ಯಕ್ರಮದಲ್ಲಿ, ಅದು ಬಸವಣ್ಣವರ ಕಾರ್ಯಕ್ರಮ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಧಾರ್ಮಿಕ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಯಾವುದೇ ಕಾರ್ಯಕ್ರಮ ಇರ್ಬೋದು, ಅದಕ್ಕೆ ಪರವಾನಗಿ ತಗೋಬೇಕು ಅನ್ನೋದು ಕಾನೂನು ಇದೆ. ನಾಳೆ ಕೋಲಾರದ ಮಾಲೂರು ಪಟ್ಟಣದಲ್ಲಿ ಪಥಸಂಚಲನಕ್ಕೆ RSS ಸಜ್ಜಾಗಿದೆ. ಈಗಾಗಲೇ ಅನುಮತಿ ನೀಡಿ ಪೊಲೀಸರು ರೂಟ್ ಮ್ಯಾಪ್ ಅನ್ನ ನೀಡಿದ್ದಾರೆ. RSS ಪಥಸಂಚಲನದಲ್ಲಿ ಮಾಜಿ ಶಾಸಕರು, ಮಾಜಿ ಸಂಸದರು ಭಾಗಿಯಾಗೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್ TV9.